ಒಂದಷ್ಟು ಅದ್ರ ಬಗ್ಗೆ ಸ್ವಲ್ಪ ಚಿಂತನೆ, ತುಂಬ ದೊಡ್ಡ ಚಿಂತನೆ. ಮತ್ತೆ ಇನ್ನೊಂದು ಮಕರ ಜ್ಯೋತಿ ವಿಚಾರ ಕೇಳಿದ್ರಿ. ಮಕರ ಜ್ಯೋತಿ ಅನ್ನೋ ಥರದ್ದು ಬರೀ ಸಂಕ್ರಮಣ ಆಚರಣೆ ಮಾಡುವಂಥದ್ದಲ್ಲ. ಅಲ್ಲಿ ನಿರ್ದಿಷ್ಟವಾಗಿರುವಂತಹ ಲಗ್ನ ಮತ್ತೆ ನಿರ್ದಿಷ್ಟವಾಗಿರುವಂತಹ ನಕ್ಷತ್ರ ಅದಕ್ಕೆ ಪ್ರಧಾನ, ಅಲ್ಲಿ ಲಗ್ನಕ್ಕೆ ಪ್ರಧಾನ. ಹಾಗಾಗಿ ಇವತ್ತು ಎಷ್ಟೊತ್ತಿಗೆ ಯಾವ ಲಗ್ನದಲ್ಲಿ ಅಲ್ಲಿ ಎರಡು ರೀತಿ, ಒಂದು ಜ್ಯೋತಿಯ ದರ್ಶನ, ಇನ್ನೊಂದು ನಕ್ಷತ್ರದ ದರ್ಶನ ಅಂತ. ಅಲ್ಲಿ ಇಂತಹ ಸಮಯಕ್ಕೆ ಇಂತಹ ಲಗ್ನದಲ್ಲಿ ಆ ನಕ್ಷತ್ರದ ರೂಪದಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನವನ್ನ ಕೊಡ್ತಾರೆ ಅನ್ನುವಂತಹ ನಿಯಮ ಇದೆ. ಅದಕ್ಕೆ ಅನುಗುಣವಾಗಿ ಅಲ್ಲೊಂದು ದೀಪವನ್ನ ಬೆಳಗಿ ಅದು ಅಯ್ಯಪ್ಪ ಸ್ವಾಮಿ ಜ್ಯೋತಿಯ ರೂಪದಲ್ಲಿ ದರ್ಶನವನ್ನ ಕೊಡ್ತಾರೆ ಅಂತ. ಅದಕ್ಕೂ ಇದಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ. ಮತ್ತೆ ಇನ್ನೊಂದು ಅಕ್ಷಾಂಶ ರೇಖಾಂಶದಲ್ಲೂ ಸ್ವಲ್ಪ ವ್ಯತ್ಯಾಸ ಇದೆ. ಅಂದ್ರೆ ಇಲ್ಲಿಗೂ ಅಲ್ಲಿಗೂ ಲ್ಯಾಟಿಟ್ಯೂಡ್ಸ್ ಲಾಂಜಿಟ್ಯೂಡ್ಸ್ ಸ್ವಲ್ಪ ವ್ಯತ್ಯಾಸ ಇದೆ. ಸೊ ಸರಿಸುಮಾರು ಉತ್ತರ ದಕ್ಷಿಣಕ್ಕೆ 30 ಮೈಲಿಗಳಿಗೆ 1 ನಿಮಿಷದ ಬದಲಾವಣೆ ಇದೆ. ಅಂದ್ರೆ ಅಸ್ಸಾಮಿನಲ್ಲಾಗುವಂತಹ ಒಂದು ಸೂರ್ಯೋದಯಕ್ಕೂ ಗುಜರಾತಿನಲ್ಲಾಗುವಂತಹ ಸೂರ್ಯೋದಯಕ್ಕೂ 2.5 ಗಂಟೆ ಮೇಲೆ ವ್ಯತ್ಯಾಸ ಇದೆ. ಹಾಗಾಗಿ ಬೆಳಗ್ಗೆ 4:30ಗೆ ಅಲ್ಲಿ ಬೆಳಕಾಗ್ಬಿಟ್ಟಿರುತ್ತೆ ಅಸ್ಸಾಮಿನಲ್ಲಿ. ಸೊ ಇಲ್ಲಿ ಸರಿಸುಮಾರು 7 ಗಂಟೆ ಆದ್ರೂ ಇನ್ನು ಸ್ವಲ್ಪ ಕತ್ಲೆ ಇರುತ್ತೆ ಗುಜರಾತ್ನಲ್ಲಿ. ಇದನ್ನೆಲ್ಲ ಒಂದು ಸ್ವಲ್ಪ ಮಾನ್ಯ ಮಾಡಿದಾಗ ಎಲ್ಲಿಗೂ ಅಲ್ಲಿಗೂ ಒಂದು ಸ್ವಲ್ಪ ವ್ಯತ್ಯಾಸ ಬಂದಿರೋ ಥರದ್ದು ಸಾಧ್ಯತೆ. ಅದರ ಸಂಕ್ರಮಣ, ಅದರ ಒಂದು ಆಚರಣೆ, ಅದರಲ್ಲಿ ಬೆಳಕು ಬೀಳುವಂಥದ್ದು ಇವತ್ತೇ. ಸಂಕ್ರಮಣ ಯಾವ ದಿವಸ ಇರುತ್ತೆ ಆ ದಿವಸದಂದೇ ಸಾಯಂಕಾಲ ಸರಿಸುಮಾರು ಇದೇ ಸಮಯಕ್ಕೆ. ಕಳೆದ ವರ್ಷನೂ ನಾನು ನೋಡಿದ ಹಾಗೆ 4:45 ಸಮಯಕ್ಕೆ ಬಿದ್ದಿದ್ದು. ಹೌದು, ಅವಾಗಲೂ ನಾನು ನಿಮ್ಮ ಮಾಧ್ಯಮದಲ್ಲೇ ಇದರ ವಿಚಾರ ಮಾತಾಡ್ತಿದ್ದು. ಹಾಗಾಗಿ ನನಗೆ ತಿಳಿದಿರುವಂತಹ ರೀತಿಯಲ್ಲಿ ಸರಿಸುಮಾರು ಅದೇ ಸಮಯಕ್ಕೆ ಇದೇ ಸಮಯದಲ್ಲೇ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಬೆಳಕು ಬೀಳುತ್ತೆ. ಇನ್ನೇನು ಸೂರ್ಯರಶ್ಮಿ ಸ್ಪರ್ಶ ಆಗುತ್ತೆ ಅಂತ ಕಾಣಿಸುತ್ತೆ. ಯಾಕಂದರೆ ಕಿರಣಗಳು ದೇವಾಲಯದ ಒಳಭಾಗಕ್ಕೆ ಸ್ಪರ್ಶಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತು 5-10 ಒಳಗೆ 10-15 ಒಳಗಡೆನೆ ಕಂಪ್ಲೀಟಾಗಿ ನಾವು ಏನು ಅಂದ್ಕೊಳ್ತಾ ಇದ್ದೀವಿ ಆ ಲಿಂಗದ ಮೇಲೆ ಸ್ಪರ್ಶ ಆಗತ್ತೆ ಅಂತ ಅದಾಗಬಹುದು ಅಂತ ಕಾಣಿಸುತ್ತೆ. ನೋಡಿ, ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ತುಂಬಾ ಕಡೆ ಬಿಲ್ಡಿಂಗ್ಸ್ ಕಟ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ. ಅದರ ಕಾರಣ ಒಂದ್ ಸ್ವಲ್ಪ ಆ ಟೈಮಿಂಗ್ ಅನ್ನೋ ತರದ್ದು ಒಂದ್ ಸ್ವಲ್ಪ ವ್ಯತ್ಯಾಸ ಆಗ್ತಿದೆ. ಯಾಕಂದ್ರೆ ಬಿಲ್ಡಿಂಗ್ಗಳು ಕಟ್ಟಿರೋದ್ರಿಂದ ಆ ಸೂರ್ಯರಶ್ಮಿ ಬೀಳ್ಲಿಕ್ಕೆ ಒಂದ್ ಸ್ವಲ್ಪ ತಡೆ ಆಗಿರೋ ತರದ್ದು. ಮತ್ತು ಅದರ ಜೊತೆಗೆ ಜನನು ಕೂಡ ತುಂಬಾ ಈ ಒಂದು ವಿಶೇಷವನ್ನ ನೋಡ್ಲಿಕ್ಕೆ ತುಂಬಾ ಜನ ಸೇರಿರ್ತಾರೆ. ಸೊ ಯಾವ ಕಿಟಕಿಯಿಂದ ಯಾವ ದ್ವಾರದ ಮಧ್ಯದಲ್ಲಿ ಆ ತ್ರಿಶೂಲದ ಮಧ್ಯದಲ್ಲಿ ಬಂದು ಸೂರ್ಯರಶ್ಮಿ ಬೀಳಬೇಕು ಅಲ್ಲೆಲ್ಲ ಸ್ವಲ್ಪ ಜನ ಅಬ್ಸ್ಟ್ರಕ್ಷನ್ ಅನ್ನೋ ತರದ್ದು ಕೂಡ ಕಾಣ್ತದೆ. ಅದರ ಕಾರಣ ಸ್ವಲ್ಪ ವ್ಯತ್ಯಾಸ ಆಗ್ತಿದೆ. ಅಂದ್ರೆ ಗುರುಜಿ, ಇವಾಗ ಇಷ್ಟು ಹೊತ್ತುಗಳ ಕಾಲ ಅಂದ್ರೆ 10 ನಿಮಿಷ, 2 ನಿಮಿಷ, 3 ನಿಮಿಷ ಸ್ಪರ್ಶ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟು ಹೊತ್ತುಗಳ ಕಾಲ ಇತ್ತು ಈ ಬೆಳಕು, ಇದರಿಂದ ಹೀಗಾಗತ್ತೆ ಆ ಥರ ಏನಾದರೂ ಇದೆಯಾ? ನಂಬಿಕೆ ಅನ್ನೋದು ಇದೆಯಾ? ಬೆಳಕು ಯಾವಾಗಲೂ ಇರುತ್ತಲ್ವ. ಸೊ ಬೆಳಕು ಇಷ್ಟು ಹೊತ್ತು ಮಾತ್ರ ಇದೆ ಅಂತ ಹೇಳಲಿಕ್ಕಾಗಲ್ಲ. ನೋಡಿ, ಈಗ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅಂದರೆ ಈ ಪ್ರಶ್ನೆಯನ್ನು ನಾನು ಮುಂದುವರಿಸಿ ನಾನೇ ಇದಕ್ಕೆ ಉತ್ತರ ಹೇಳ್ತೀನಿ. ಬೆಳಕು, ಸೂರ್ಯನ ಬದಲಾವಣೆ ಮನುಷ್ಯನ ಮೇಲೆ ಏನಾದ್ರು ಬದಲಾವಣೆ ಕೊಡೋಕ್ಕೆ ಹೆಂಗ್ರಿ ಸಾಧ್ಯ? ಯಾವಾಗಲೂ ಸೂರ್ಯ ಧನುರ್ಮಾಸದಲ್ಲೂ ಅದೇ ಸೂರ್ಯ, ಮಕರ ಮಾಸದಲ್ಲೂ ಅದೇ ಸೂರ್ಯ, ನಾಳೆ ಕುಂಭ ಮಾಸದಲ್ಲೂ ಅದೇ ಸೂರ್ಯ, ವರ್ಷ ಎಲ್ಲ ಅದೇ ಸೂರ್ಯ. ಹೇಗೆ ಬದಲಾವಣೆ ಕೊಡ್ಲಿಕ್ಕೆ ಸಾಧ್ಯ ಅಂತಂದರೆ ಖಂಡಿತ ಸಾಧ್ಯ ಇದೆ. ಉದಾಹರಣೆಗೆ ಅದೇ ಸೂರ್ಯನೇ ಈಗ ನಮಗೆ ಡಿಸೆಂಬರಲ್ಲೂ ಇದ್ದಿತ್ತು. ಅದೇ ಸೂರ್ಯ ಇವಾಗ ನಮಗೆ ಇದರಲ್ಲೂ ಇದ್ದಾನೆ, ಜನವರಿಯಲ್ಲೂ ಇದ್ದಾನೆ. ಅದೇ ನಾಳೆ ಫೆಬ್ರವರಿ, ನಾಳೆ ಮಾರ್ಚಲ್ಲೂ ಇರ್ತಾನೆ. ಮಾರ್ಚಲ್ಲಿ ಸೆಕೆ ಆಗತ್ತೆ, ಜನವರಿಯಲ್ಲಿ ಸ್ವಲ್ಪ ಚಳಿ ಇರುತ್ತೆ, ಡಿಸೆಂಬರಲ್ಲಿ ಇನ್ನೂ ಚಳಿ ಇರುತ್ತೆ. ಇದಕ್ಕೆ ಕಾರಣ ಏನು? ಸೀಸನ್ಸ್ ಅಂತ ನಾವೇನು ಹೇಳ್ತೀವಿ. ಸೊ ಹಾಗಾಗಿ ಭೂಮಿ ಎಲೆಪ್ಟಿಕಲ್ ಆಗಿ ಸುತ್ತದು ಸೂರ್ಯನ ಸುತ್ತ, ಪೂರ್ತಿ ಗುಂಡುಗಲ್ಲ, ಎಲೆಪ್ಟಿಕಲ್ ಅಂತ ಕರಿತೀವಿ. ಸೊ ಮತ್ತೆ ಭೂಮಿಯ ಶೇಪ್ ಕೂಡ ಜಿಯಾಯ್ಡ್ ಶೇಪ್ ಅಂತ ಕರಿತೀವಿ. ಅಂದ್ರೆ ಪೂರ್ತಿಯಾಗಿ ರೌಂಡ್ ಅಲ್ಲ, ಮೇಲ್ಗಡೆ ಸ್ವಲ್ಪ ಫ್ಲಾಟ್ ಆಗಿರುತ್ತೆ, ಮಧ್ಯದಲ್ಲಿ ಸ್ವಲ್ಪ ಊದ್ಕೊಂಡಿರುವಂತಹ ರೀತಿ. ಇದೆಲ್ಲವನ್ನ ಇಟ್ಕೊಂಡಾಗ ನಮಗೆ ಭೂಮಿ ಮೇಲೆ ಸೀಸನ್ಸ್ ಅನ್ನೋ ಥರದ್ದು ಉಂಟಾಗತ್ತೆ. ಭೂಮಿ ಮೇಲೆ ಸೀಸನ್ ಹೇಗೆ ಉಂಟಾಗತ್ತೋ ಅದೇ ರೀತಿಯಲ್ಲಿ ಅದು ಇಲ್ಲಿ ಬೆಳೆಯುವಂತಹ ಪದಾರ್ಥಗಳನ್ನು ಬೇಸಿಗೆಗಾಲದಲ್ಲಿ ಮಾವಿನಕಾಯಿ ಬೆಳೆಯುತ್ತೆ, ಚಳಿಗಾಲದಲ್ಲಿ ಸೇವಂತಿಗೆ ಹೂವು ಬೆಳೆಯುತ್ತೆ. ಇವಾಗ ಬೇಸಿಗೆಗಾಲದಲ್ಲಿ ಸೇವಂತಿಗೆ ಹೂವು ಬೆಳೆಯಲ್ಲ, ಚಳಿಗಾಲದಲ್ಲಿ ಮಾವಿನಕಾಯಿ ಬೆಳೆಯಲ್ಲ. ಅಂದ್ರೆ ಒಂದು ಸೀಸನ್ ಅನ್ನೋ ಥರದ್ದು ಯಾವ ಧಾನ್ಯಗಳು ಬೆಳಿಬೇಕು, ಯಾವ ಫಲಗಳು ಬೆಳಿಬೇಕು, ಯಾವ